ಒಮ್ಮೆ ಬಹಳ ದೊಡ್ಡ ಹಸಿರಿನ ಅರಣ್ಯದಲ್ಲಿ ಹಲವು ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದರು. ಆ ಅರಣ್ಯದಲ್ಲಿ ಚಿನ್ನು ಎಂಬ ಚಟುವಟಿಕೆಯ ಕರುಳು ಮನಸ್ಸು ಕೋತಿ, ಗಜು ಎಂಬ ಶಾಂತ ಸ್ವಭಾವದ ಆನೆ, ಮಾಯಾ ಎಂಬ ಕುಶಲವಾದ ಜಿಂಕೆ ಮತ್ತು ಟಿಲ್ಲು ಎಂದು ಕರೆಯಲ್ಪಡುವ ಚಿಕ್ಕ ತಲೆಗೆ ದೊಡ್ಡ ಯೋಚನೆ ಹೊಂದಿರುವ ಮೊಲ ಇವರು ನಾಲ್ವರು ಅತ್ಯುತ್ತಮ ಸ್ನೇಹಿತರು. ಒಂದು ಬೇಸಿಗೆಯಲ್ಲಿ ಅರಣ್ಯದಲ್ಲಿ ಭಾರೀ ಬಿಸಿಲು ಹಿಡಿದಿತ್ತು. ನದಿಗಳು ಒಣಗಿ, ಮರಗಳು ಎಲುಬಾಗಿ, ಪ್ರಾಣಿಗಳು ನೀರಿಗಾಗಿ ಕಷ್ಟಪಟ್ಟುವು. ಚಿಕ್ಕ ಚಿಕ್ಕ ಪ್ರಾಣಿಗಳು ದಾಹದಿಂದ ನರಳಲು ಆರಂಭಿಸಿದವು. ಪ್ರಾಣಿಗಳು ದೂರದ ಬಂಡೆಯ ಮೇಲೆ ಕೂತು ಚರ್ಚೆ ಆರಂಭಿಸಿತು. ಗಜು ಆನೆ: ನದಿ ಒಣಗಿದ್ರೇ ಎಲ್ಲರೂ ಅಪಾಯ, ನಾವೇನಾದ್ರೂ ಮಾಡ್ಬೇಕು. ಚಿನ್ನು ಕೋತಿ: ಹೌದು, ನಾವು ಅರಣ್ಯದ ಹಳೆಯ ಗುಹೆಯಲ್ಲೊಂದು ರಹಸ್ಯ ಇರುವಂತೆ ಕೇಳಿದ್ದೆ. ಮಾಯಾ ಜಿಂಕೆ: ಆ ರಹಸ್ಯವೇನು? ಚಿನ್ನು ನಕ್ಕು ಹೇಳಿತು: ಅಲ್ಲಿ ಮಾಯಾ ಮಳೆ ಕರೆಯುವ ರತ್ನವಿದೆ, ಅದನ್ನು ಸಿಕ್ಕಿಸಿದರೆ ಮಳೆ ಸುರಿಯುತ್ತದೆ ಎಂಬ ಕಥೆ. ಪ್ರಾಣಿಗಳು ಆ ರತ್ನವನ್ನು ಹುಡುಕಲು ಸನ್ನದ್ಧರಾದರು. 4 ಸ್ನೇಹಿತರು ಕತ್ತಲೆಯ ಕಾಡಿನೊಳಗೆ ಪ್ರವೇಶಿಸಿದರು. ಮರಗಳ ನಡುವೆ ಗಾಳಿ ಜೋರಾಗಿ ಬೀಸುತ್ತಿತ್ತು. ಅಕ್ಕಪಕ್ಕದಿಂದ ಅಪರಿಚಿತ ಶಬ್ದಗಳು ಬರುತ್ತಿದ್ದವು. ಹು ಹುಷ್ ಹುಷ್. ಟಿಲ್ಲು ಮೊಲ ಕಳವಳದಿಂದ: ಇಲ್ಲಿ ಬೇಡನೇ ಹೋಗೋಣ ಅನಿಸ್ತಾ ಇದೆ. ಚಿನ್ನು: ಭಯಪಡ್ಬೇಡ, ನಾವೆಲ್ಲ ಒಟ್ಟಿಗಿದ್ದೀವಲ್ಲ. ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಒಂದು ಚಳಿ ಬಂಡೆಯ ಮೇಲೆ ಹಳೆಯ ಕೆತ್ತನೆ ಕಾಣಿಸಿತು. ಅದರಲ್ಲಿ ಬರೆದಿತ್ತು: ಧೈರ್ಯ ಇರುವವನೇ ರತ್ನ ಸಿಗಬಲ್ಲು. ಇದು ನೋಡಿ ಗಜು ಮೊದಲು ನಡೆದು ಹೋಗಲು ತೊಡಗಿತ್ತು. ಆ ಗುಹೆಗೆ ಹೋಗುವ ಹಾದಿಯಲ್ಲಿ 3 ದೊಡ್ಡ ಪರೀಕ್ಷೆಗಳಿದ್ದವು. ಒಂದು ಉದ್ದನೆಯ ಕಳೆತ ಮರದ ಸೇತುವೆ. ಗಾಳಿಯ ಜೋರಿನಿಂದ ಸೇತುವೆ ನಡುಗುತ್ತಿತ್ತು. ಮಾಯಾ ಜಿಂಕೆ ಹಗುರವಾಗಿದ್ದುದರಿಂದ ಮೊದಲಿಗೆ ದಾಟಿತು. ಚಿನ್ನು ಬಲಿಷ್ಠವಾಗಿ ಹಾರಿಹೋಗಿತು. ಟಿಲ್ಲು ಮೊಲ ಸ್ವಲ್ಪ ಜಾರಿ ಬಿದ್ದರು, ಆದರೆ ಗಾಜು ತನ್ನ ಸೊಂಡಿಲಿಂದ ಹಿಡಿದು ರಕ್ಷಿಸಿತು. ಇಲ್ಲಿ ಯಾರೇ ಮಾತನಾಡಿದರೂ ಅವರ ಧ್ವನಿಯೇ ಭಾರಿಯಾಗಿ ಹಿಂದಿರುಗಿತ್ತು. ಪ್ರಾಣಿಗಳು ಹೆದರಿಬಿಟ್ಟವು. ಟಿಲ್ಲು ನಿಧಾನವಾಗಿ ಹೇಳಿತು: ನಾವು ಒಟ್ಟಿಗೆ ಶಾಂತವಾಗಿ ಪರಸ್ಪರ ಹತ್ತಿರ ಇರೋಣ. ಹೀಗೆ ಎಲ್ಲರೂ ದೊಡ್ಡ ಶಬ್ದ ಮಾಡದೆ ಪರ್ವತ ದಾಟಿದರು. ಗುಹೆಯೊಳಗೆ ಬೆಳಕಿರಲಿಲ್ಲ. ಆದರೆ ಚಿನ್ನು ಮರದ ಚಿಗುರುಗಳನ್ನು ಒರೆಸಿ ಬೆಂಕಿ ಹಚ್ಚಿ ಬೆಳಕು ಮೂಡಿಸಿತು. ಸ್ವಲ್ಪ ಮುಂದೆ ಹೋಗುತ್ತಿದ್ದಂತೆ ಗುಹೆಯೊಳಗೆ ನೀಲಿ ಬೆಳಕು ಹೊಳೆಯಿತು. ಅದೇ ಮಾಯಾಮಳೆ ರತ್ನ. ರತ್ನವನ್ನು ಮುಟ್ಟುತ್ತಲೇ ಗುಹೆಯೊಳಗೆ ದೊಡ್ಡ ಗಾಳಿಯ ಸುಳಿಗಳು ಶುರುವಾಯಿತು. ಒಂದು ಅಂಧಕಾರದ ಪ್ರಾಣಿ ಹೊರಬಂತು. ಈ ರತ್ನವನ್ನು ಯಾರು ತೆಗೆದುಕೊಳ್ಳಲು ಯತ್ನಿಸುತ್ತಿದ್ದೀರಾ? ಪ್ರಾಣಿಗಳು ಹೆದರಾದರೂ ಮಾಯಾ ಮುಂದೆ ಬಂದು ಹೇಳಿತು: ನಾವು ಸ್ವಾರ್ಥಕ್ಕಾಗಿ ಅಲ್ಲ, ಅರಣ್ಯದ ಎಲ್ಲಾ ಪ್ರಾಣಿಗಳಿಗಾಗಿ ಬಂದಿದ್ದೇವೆ. ಆ ಪ್ರಾಣಿ ಸ್ವಲ್ಪ ಮೃದುಗೊಂಡು ಹೇಳಿತು: ನಿಮ್ಮ ಹೃದಯದಲ್ಲಿ ಒಳ್ಳೆಯತನ ಇದೆ, ಆದರೆ ರತ್ನ ಶಾಪಿತ. ಈ ರತ್ನ ಅರಣ್ಯಕ್ಕೆ ಮಳೆ ತಂದರೂ ಸ್ವಾರ್ಥಿಗಳ ಕೈ ಸೇರಿದರೆ ಅರಣ್ಯ ನಾಶವಾಗುತ್ತದೆ. ಗಜು ಹೇಳಿತು: ಈ ರತ್ನ ಅರಣ್ಯದಲ್ಲೇ ಉಳಿಯಲಿ, ನಾವು ಎಲ್ಲ ಪ್ರಾಣಿಗಳ ಪರವಾಗಿ ಬಳಸುತ್ತೇವೆ. ಅಂಧಕಾರದ ಪ್ರಾಣಿ ನಗುತ್ತ ಹೇಳಿತು: ನಿಮ್ಮ ಸತ್ಯತೆಯೇ ಪರೀಕ್ಷೆ, ಇದೇ ನಿಮ್ಮ ಜಯ. ಅದು ಅದೆಲ್ಲಿ ಮಾಯವಾಗಿ ದೂರವಾಯಿತು. ಮೊದಲ ಹನಿಗಳು ಬೀಳಲು ಶುರುವಾಗಿದ್ದವು. ಮಳೆಯ ಸದ್ದಿನಿಂದ ಅರಣ್ಯ ತುಂಬಿತು. ನದಿಗಳು ತುಂಬಿ ಹರಿಯಿತು. ಮರಗಳು ಮತ್ತೆ ಹಸಿರಾಗಿದ್ದವು. ಪ್ರಾಣಿಗಳು ಎಲ್ಲರೂ ಹರ್ಷದಿಂದ ಕೂಗಿ ಕುಣಿದರು. ಟಿಲ್ಲು, ಗಜು, ಮಾಯಾ ಮತ್ತು ಟಿಲ್ಲು ಅರಣ್ಯಕ್ಕೆ ಮಳೆ ತಂದ 4 ಹೀರೋಗಳು.